ಇಲ್ಲೇ ಇದೆಯಲ್ಲ, ಇವ್ರು ಯಾರಾದ್ರೂ ನೋಡಿದ್ರೆ ಏನಪ್ಪ ಗತಿ? ಅಯ್ಯಯ್ಯೋ, ಇದೇನಪ್ಪ ಈ ಪಿಜ್ಜಾಜಿ ಒಳ್ಳೆ ಬೆಟ್ಟದ ತರ ಕೂತಿದ್ದಾರೆ. ಸಾಕ್ಷಾತ್ತಾಗಿ ಮೆಂದೆ ಹಚ್ಚೋದ ಕಾಣಿಸ್ತಾ ಇಲ್ಲ. ವಾವ್, ತುಂಬ ಚೆನ್ನಾಗಿದೆ. ಸಿಂಧು, ಈ ಲೇಟೆಸ್ಟ್ ಆಗಿ ಹಾಕಿದೀಯಾ? ಸೂಪರ್ ಆಗಿದೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ನೀವೆಲ್ಲ ಈ ಕೋನ್ ತಗೊಂಡು ಮೆಹಂದಿ ಹಾಕೊಳ್ಳಿ. ಬನ್ನಿ, ನಾವೆಲ್ಲರೂ ಹೊರಗಡೆ ಹೋಗಿ ಬೇರೆ ಶಾಸ್ತ್ರಗಳನ್ನೆಲ್ಲ ಮುಗಿಸ್ಕೊಳ್ಳೋಣ. ಸಾಕ್ಷಿ ಮೆಹಂದಿ ಆರ್ಲಿ. ಬನ್ನಿ ಬನ್ನಿ, ನಾವು ಹೋಗೋಣ. ರಘು, ಈ ಕೈ ಮೇಲೆ ನಿನ್ನ ಹೆಸರು ಅಚ್ಚಳಿದೆ ಉಳಿಬೇಕು ಅಂತ ನಾನು ಆಸೆ ಪಟ್ಟಿದ್ದೆ. ಆದರೆ ಆ ಬ್ರಹ್ಮ ನನ್ನ ಹಣೆ ಬರನೇ ಏನೋ ಬರೆದ್ಬಿಟ್ಟ. ಆ ಅತ್ತಿಗೆ ನೋಡಿದ್ರೆ ಯಾವುದೋ ಸಂಬಂಧ ಇಲ್ದಿರೋ ವ್ಯಕ್ತಿ ಹೆಸರನ್ನ ನನ್ನ ಕೈ ಮೇಲೆ ಬರೆದ್ಬಿಟ್ರು. ಛೇ, ಮಾಡ್ಕೋಬೇಡಿ ಅತ್ತೆ. ನಿಮ್ಮ ಮದ್ವೆ ರಘು ಅಂಕಲ್ ಜೊತೆ ಖಂಡಿತ ಮಾಡೇ ಮಾಡಿಸ್ತೀನಿ. ರಘು ಅಂಕಲ್ಗೆ ಬೇಗ ಬನ್ನಿ ಅಂತ ಕಾಲ್ ಮಾಡಿ ಕರ್ಸ್ಬೇಕು. ಇಲ್ಲ ಅಂದ್ರೆ ಸಾಕ್ಷಾತ್ ಮದ್ವೆ ಬಾಸ್ ಮಗನ್ ಜೊತೆ ಆಗಿ ಹೋಗ್ಬಿಡತ್ತೆ. ಹಂಗೆ ಪ್ಲೀಸ್ ನೀನ್ ಮತ್ತೆ ಫೋನ್ ಆಗ್ಬಿಡು. ಪ್ಲೀಸ್ ಪ್ಲೀಸ್ ಪ್ಲೀಸ್. ಅಲ್ಲ ಸಾಕ್ಷಿ, ಹೇಳು ಸಾಕ್ಷಿ. ಅತ್ತೆ ಅಲ್ಲ, ನಾನು ಅಂಜಲಿ. ಅಂಜಲಿ ಹಲೋ ಸಾಕ್ಷಿ, ಮಾತಾಡು. ನಾನು ಅಂಜಲಿ ಮಾತಾಡ್ತಿರೋದು, ರಘು ಅಂಕಲ್. ಹಲೋ ಹಲೋ ಸಾಕ್ಷಿ, ಮಾತಾಡು. ಒನ್ ವೇ ಕಾಲ್ ಆಗಿದೆ ಅನ್ಸುತ್ತೆ. ಅಯ್ಯೋ, ಇದೇನಪ್ಪ, ರಘು ಅಂಕಲ್ ನಾನು ಮಾತಾಡೋದು ಕೇಳಿಸ್ಲೇ ಇಲ್ಲ. ಏನ್ ಮಾಡೋದೀಗ? ಐಡಿಯಾ, ರಘು ಅಂಕಲ್ಗೆ ಮೆಸೇಜ್ ಮಾಡ್ಬಿಡ್ತೀನಿ.
ಅಯ್ಯಯ್ಯೋ ಇದು ಜೈ ಕರ್ನಾಟಕ ಅನ್ಸುತ್ತೆ. ಮನೆ ತುಂಬ ನೆಂಟರು ಬಂದಿದ್ದಾರೆ. ಫೋನ್ ಹೀಗೆ ಗಾಳೀಲಿ ಸುಯಿ ಅಂತ ಹಾರಾಡೋದು ನೋಡಿದ್ರೆ ಎಲ್ಲ ಹೆದರ್ಕೊಂಡು ಓಡೋಗ್ಬಿಡ್ತಾರೆ. ಮೊದಲು ಹೋಗಿ ಆ ಲಡ್ಡುನ ಕರ್ಕೊಂಡು ಬರಬೇಕು. ಲಡ್ಡು ಬಾ ನನ್ನ ಜೊತೆ. ಏನ್ ಜಿಲೇಬಿ ಆಂಟಿ, ನಾನು ಅಂಕಿತ ಗೋರಂಟಿ ಹಾಕ್ತಾ ಇದ್ದೀನಿ. ನೀನು ಅಂಕಿತಾಗೆ ಆಮೇಲೆ ಗೋರಂಟಿ ಹಾಕಿವಂತೆ. ನೀ ನನ್ನ ಜೊತೆ ಬಾ, ಕೆಲಸ ಇದೆ. ಏನಂತ ಅರ್ಜೆಂಟ್ ಕೆಲಸ? ನೀನ್ ಬಾ ನನ್ನ ಜೊತೆ, ಹೇಳ್ತೀನಿ. ಕೊಡು ಅವಳಿಗೆ. ಏ ಅಂಕಿತ, ಇದನ್ನ ನೀನೇ ಹಾಕೊಳ್ಳೆ. ಬಾ. ಅಯ್ಯೋ ಬಾಯ್. ಅಯ್ಯೋ ಬಿಡು ಜಿಲೇಬಿ, ನನ್ನ ಎಲ್ಲಿ ಕೇಳ್ಕೊಂಡು ಹೋಗ್ತಿದ್ಯಾ? ನೋಡಲ್ಲಿ. ಲಡ್ಡು ಅದು ಜೈ ಕರ್ನಾಟಕ ಅನ್ಸುತ್ತೆ. ಮೊದಲೇ ಮದುವೆ ಮನೆಯಲ್ಲಿ ತುಂಬ ಜನ ಇದ್ದಾರೆ. ಈಗ ಮೊಬೈಲ್ ಗಾಳಿಲಿ ಹಾರಾಡೋದು ನೋಡಿದ್ರೆ ಅಲ್ಲೋಲ ಕಲ್ಲೋಲ ಆಗೋಗುತ್ತಷ್ಟೇ. ನೋಡು, ಮೊದಲು ನೀನು ಆ ಮೊಬೈಲ್ ಕಾಣ್ದ ಹಾಗೆ ಮಾಡು. ಸರಿ, ನೀನು ಹೋಗು ಜಿಲೇಬಿ. ಈ ಫೋನ್ ಹಿಡ್ಕೊಂಡು ಇಲ್ಲೇನ್ ಮಾಡ್ತಿದ್ಯಾ? ರಘು ಅಂಕಲ್ ಮೆಸೇಜ್ ಮಾಡ್ತಾ ಇದ್ದ, ಯಾಕೆ ಕಿತ್ಕೊಂಡೆ? ತಲೆ ನೆಟ್ಟಿಗೆ ರಘು ಅಂಕಲ್ ಅಂತಾನೆ ಬರೆಯಕ್ ಬರಲ್ಲ, ಇನ್ನು ಮೆಸೇಜ್ ಬೇರೆ ಮಾಡ್ತಾಳಂತೆ. ಎಲ್ಲಾರು ಓಡಾಡೋ ಜಾಗದಲ್ಲಿ ನಿಂತಿದ್ಯಾ? ಯಾರಾದ್ರೂ ನಿನ್ ಫೋನ್ ಹಿಡ್ಕೊಂಡಿರೋದು ನೋಡಿ ಭೂತ ಅಂತ ಓಡೋಗಲ್ವಾ? ಎಲ್ಲಾರು ಓಡಾಡೋ ಜಾಗದಲ್ಲಿ ನಿಂತಿದ್ಯಾ? ಯಾರಾದ್ರೂ ನಿನ್ ಫೋನ್ ಹಿಡ್ಕೊಂಡಿರೋದು ನೋಡಿ ಭೂತ ಅಂತ ಓಡೋಗಲ್ವಾ? ನನಗೆ ಗೊತ್ತಾಗ್ತಿಲ್ಲ ಲಡ್ಡುನ, ನೀನು ರಘು ಅಂಕಲ್ಗೆ ಮೆಸೇಜ್ ಮಾಡು. ಸರಿ ಸರಿ, ಏನ್ ಮೆಸೇಜ್ ಮಾಡಬೇಕು? ಬೇಗ ಬಂದ್ಬಿಡಿ, ಅತ್ತೆ ಮದುವೆ ಶುರು ಆಗ್ಬಿಟ್ಟಿದೆ ಅಂತ ಮೆಸೇಜ್ ಮಾಡು. ಅಲ್ಲ, ರಘು ಅಂಕಲ್ ಬಂದ್ರೆ ಆಯ್ತಾ? ಅತ್ತೆ ಮದುವೆ ಮಾಡ್ಸಕ್ಕೆ ದೊಡ್ಡಪ್ಪ ಮತ್ತೆ ಮನೆಯವರು ಒಪ್ಬೇಕಲ್ಲ. ನೀನೀಗ ಮೆಸೇಜ್ ಮಾಡು, ಆಮೇಲೆ ನೋಡು ಏನಾಗುತ್ತೆ ಅಂತ. ಏನಾಗುತ್ತೆ? ನೀನು ಮ್ಯಾಜಿಕ್ ಮಾಡೋಂಗಿಲ್ಲ, ನಿನಗೆ ಲಾಜಿಕ್ಕು ಗೊತ್ತಿಲ್ಲ, ಏನೂ ಆಗಲ್ಲ. ಫೋನ್ ಕರೆನ್ಸಿ ಹೋಗುತ್ತೆ. ಅದ್ರ ಬದಲು ನಾನೇ ಮಾತಾಡ್ತೀನಿ. ಎಲ್ಲ ಕಮಲ್, ನಿನ್ನ ಹುಡುಗಿನ ತೋರಿಸ್ತೀನಿ ಅಂದರೆ ತೋರಿಸ್ಲೇ ಇಲ್ಲ. ಯಾಕೋ ಅಷ್ಟೊಂದು ಅರ್ಜೆಂಟು? ತೋರಿಸ್ತೀನಿ. ಎಂಗೇಜ್ಮೆಂಟ್ ಅಂತೂ ಸೀಕ್ರೆಟಾಗಿ ಮಾಡಿಕೊಂಡೆ. ಸದ್ಯ ಮದುವೆಗಾದ್ರೂ ಕರೆದಿಯಲ್ಲ. ಗ್ರ್ಯಾಂಡಾಗಿ ಎಂಗೇಜ್ಮೆಂಟ್ ಮಾಡಿಕೊಂಡು ಪಾರ್ಟಿ ಕೊಡೋಕೆ ನಿಂಗೇನೋ ಕಮ್ಮಿ ಆಗಿತ್ತು. ನನ್ನ ಐಡಿಯಾನೂ ಅದೇ ಇತ್ತು, ಆದರೆ ಸಿಚುವೇಶನ್ ಬೇರೆ ಥರ ಮಾಡ್ತು. ಈಗ ಮದುವೆಗೆ ಬಂದಿದ್ರಲ್ಲ, ನಿಸ್ಸಂಕೋಚವಾಗಿ ಏನು ಬೇಕೋ ಅದನ್ನು ಕೇಳಿ ಎಂಜಾಯ್ ಮಾಡಿ. ಅಣ್ಣ, ಒಂದು ನಿಮಿಷ. ಎಕ್ಸ್ಕ್ಯೂಸ್ ಮೀ, ಈಗ ಬಂದೆ. ಏನು ಕೀರ್ತಿ? ಅಣ್ಣ, ಈ ರಘು ಅಂದರೆ ಯಾರು? ರಘುನಾ? ಯಾವ ರಘು? ನಂಗೆ ಗೊತ್ತಿದ್ರೆ ನಿನ್ನ ಹತ್ರ ಯಾಕೆ ಕೇಳ್ತಿದ್ದೆ? ಅದಕ್ಕೆಗೂ ರಘುಗೂ ಏನು ಸಂಬಂಧ? ಅಕ್ಕ, ಕಮಲ್ ರೂಮಲ್ಲಿ ಕಾಣ್ತಾ ಇಲ್ಲ. ರೂಮಲ್ಲಿ ಇಲ್ವಾ? ಎಲ್ಲಿಗೋದ? ಅಂಕಲ್ ಈ ಬರೋದೇ ಬೇಡ ಗಣೇಶ, ಪ್ಲೀಸ್ ರಘು ಅಂಕಲ್ ಇಲ್ಲಿಗೆ ಬೇಗ ಕರ್ಸ್ಬಿಡು. ಇದು ಆ ಭೂತದ ಕೆಲಸನೇ ಇರಬೇಕು. ಬಂದ ತಕ್ಷಣ ಕಳಶ ಬೀಳಿಸ್ತು. ಈಗ ಗಂಡನ್ನೇ ಮಾಯ ಮಾಡಿದೆ ಅನ್ಸುತ್ತೆ.